ಪರೋರೆ ನಿಮ್ಮ ಮನೇಲಿ ಅಗ್ಗ ದೊಣ್ಣೆ ಎಲ್ಲಿ ಇಟ್ಟಿದ್ದೀರಾ? ಯಾಕ ಗೌಡ್ರು ಮತ್ತೆ ನಾಯಿ ಹಾಕ್ಬಿಟ್ಟಿದಾರ. ಏನೋ ಪುನಃ ನಮ್ಮ ಮಾವ ನಾಯಿ ಆಗ್ಬಿಟ್ಟವ್ರ. ನಿಮ್ಮ ಹತ್ರ ಕೊಯ್ಲಿಕ್ಕೆ ಪುರ್ಸೊತ್ತಿಲ್ಲ, ಹಗ್ಗ ಎಲ್ಲಿ? ಅಲ್ಲದೆ ಹೋಗ್ ಬೇಗ ಬಾಗ್ಲಾಕ. ಓ ಶಿವಕಾರ್ತಿಕೇಯ, ನೀವು ಟೆನ್ಷನ್ ಮಾಡಬೇಡಿ, ಸುಮ್ಮನಿರಿ, ಎಲ್ಲ ನಾನು ನೋಡ್ಕೊಳ್ತೇನೆ. ಜಾನಿಯವರೇ, ಯಾನ ಇದು? ನನಗೆ ಎದ್ರುಕೊಂಬೇಡ ಅಂತ ಹೇಳ್ಬಿಟ್ಟು ನೀವೇ ಎದ್ರುಕೊತಿದ್ದೀರಲ್ಲ. ಪರೋರೆ, ನಾನಿದು ಸಾಮಾನ್ಯ ನಾಯಿ ಅನ್ಕೊಂಡಿದ್ದೆ. ಇದ್ಯಾವುದೋ ತಲೆ ಕೆಟ್ಟರು ಹುಚ್ಚ ನಾಯಿ. ಏನಾದ್ರು ಮಾಡ. ಓ ರಂಗರಾಜ, ರಿಂಗ್ ಮಾಸ್ಟರ್ ಹತ್ರ ಕಚ್ಚಿಸಿಕೊಳ್ಳಿಕ್ಕೆ ಎಷ್ಟು ಮಜಾ ಆಗ್ತದೆ ಗೊತ್ತುಂಟಾ? ಒಂದ್ಸರ್ತಿ ಕಚ್ಚಿಸಿಕೊಳ್ಳಲ್ಲ, ಆಮೇಲೆ ಮಜಾ ತಗೊಳ್ಳಿ ಮತ್ತೆ ನನ್ನ ಸಾವಿನಿಂದ ಪಾರು ಮಾಡೋ. ಇದಕ್ಕಪ್ಪ ನನ್ನ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಾರೆ. ಯಾವ ನಾವು ಬಂದು ಬಿಡ್ಸೋಣ. ರೀ ಗೌಡ್ರೆ, ನಾನು ಎಲ್ಲಾ ತರದ ಜಾತಿ ನಾಯಿನೂ ನೋಡ್ಬಿಟ್ಟಿದ್ದೀನಿ ರೀ, ಆದ್ರೆ ನಿಮ್ಮಷ್ಟು ಸ್ಟ್ರಾಂಗ್ ನಾಯಿನ ನೋಡ್ಲಿಲ್ಲ ರೀ. ಇದರಲ್ಲಿ ನಂದೇನು ತಪ್ಪಿಲ್ಲ. ಒಂದು ಸತ ಯಾಕೆ ಹಿಂಗೆ ಆಡ್ತೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಓಯ್ ಗಂಡತಿಮ್ಮ, ಹೇಳಪ್ಪ ಮಂಕುತಿಮ್ಮ. ನೀವೆಂತದಕ್ಕೆ ಈ ನಮೂನೆ ಮಾಡ್ತಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತುಂಟು. ಅಡೆ ಕಲ್ಟಿವೇಟ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾನು? ಹಾಗೆ ಒಂದು ಸಲ ಫ್ಲಾಶ್ ಬ್ಯಾಕಿಗೆ ಹೋಗಿ ಬನ್ನಿ. ನಮಸ್ಕಾರ ರಿಂಗ್ ಮಾಸ್ಟ್ರ. ಬಾರಪ್ಪ ಬಾರ ಕಲ್ಟಿವೇಟ್ರು. ಅಂಗಡಿಲಿ ಕೂತ್ಕೊಂಡು ಉಂಡ್ರೆ 9 ಮೇಳ ಕಣ್ಣು ಹಾಕ್ತಾನೆ ಅಂತ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡು ಉಂಡ್ರೆ ಇಲ್ಲಿಗೆ ಬಂದು ನೀ ಕಣ್ಣು ಹಾಕಿಯಾ? ಐ ಲೈಕ್ ಇಟ್. ನಾನು ಕಣ್ಣು ಹಾಕ್ಲಿಕ್ಕೆ ಬರ್ಲಿಲ್ಲಪ್ಪ, ಕಂಡಾಬಟ್ಟೆ ಹಸಿವಾಗ್ತಿತ್ತು. ನೀವು ಊಟ ಕೊಟ್ರೆ ಸ್ವಲ್ಪ ಬಾಯಿಗೆ ಹಾಕೊಂಡು ಹೋಗುವಂತ ಬಂದೆ. ಏ ಕಲ್ಟಿವೇಟ್ರು, ನೀನು ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾಡ? ನಾನು ಹೊಟ್ಟಿಯಿಂದ ಉಣ್ಣಕ್ಕೆ ತರೋದು ನನ್ನ ಒಬ್ಬನಿಗೆ ಮಾತ್ರ, ಊರಿಗೆಲ್ಲ ಹಂಚಕ್ಕಲ್ಲ. ಏನೋ ಒಂದು ದಿನ ಕರೆದು ಉಣ್ಣಕ್ಕಿಕ್ಕಿದೆ ಅಂತ ದಿನಾಗ್ಲೂ ಅದನ್ನೇ ರೂಢಿ ಮಾಡ್ಕೋಬೇಡ. ಈಗ ನೀವು ಕೊಜೆಯಲ್ಲಿದ್ದು ಸಾಕು, ಎಂತ ಈಗ ಊಟ ಕೊಡ್ತೀರಲ್ವಾ? ಏ ನಿನಗೆ ಒಟ್ಟಸ್ತ್ರ ದುಡ್ಡು ಕೊಟ್ಬಿಟ್ಟು ಉಣ್ಣು ಇಲ್ವಾ? ಪಾರು, ಏನ್ ಮಾಡ್ತಿದ್ಯಾ? ಯಾನು ಮಾಡ್ತಾ ಇಲ್ಲಪ್ಪ, ಸುಮ್ಕೆ ನಿಮ್ನ ನೋಡ್ಕೊಂಡು ಹೋಗುಮಾ ಅಂತ ಬಂದಿ. ಸುಳ್ಳು ಹೇಳ್ಬೇಡ ಪಾರು, ನೀ ನನ್ನ ವಾಲೆಟ್ ಕದಿತಾ ಇರೋದನ್ನ ನಾನೇ ನೋಡಿದ್ದೀನಿ. ಯಾನು ಸಿಲೇಟಾ? ಸಿಲೇಟ್ ಕದಿಯಕ್ ನಾನು ಅಂಗನವಾಡಿಗೆ ಹೋಗೋ ಕೂಸಾ? ಪಾರು, ಅದು ಸಿಲೆಟ್ ಅಲ್ಲ, ವಾಲೆಟ್. ಹೇಳಿದ್ರಿ ಜಾಡ. ಬರೀ ಜಾಡಲ್ಲ, ನಿನ್ ಜಾತ್ಕನೇ ಹಿಡ್ದಿದ್ದೀನಿ. ನೀನ್ ಇಂಥ ಕಳ್ಳಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಧುರವ್ರೆ, ನಾಲ್ಗೆ ನೋಸಿ ಬಿಗಿಡ್ದು ಮಾತಾರಿ. ಯಾರನ್ನ ಕಳ್ಳಿ ಅಂತ ಇದ್ದೀರಿ? ನನ್ ಮನೆಗೆ ಬಂದು ನನ್ ವಸ್ತುನ ಕದ್ದು ಈಗ ನನ್ಗೆ ಆವಾಜ್ ಹಾಕ್ತಿದ್ಯಾ? ಹೌದು ಮತ್ತೆ, ಸುಮ್ಕೆ ಕಳ್ಳಿ ಅನ್ಬಿಟ್ರೆ ಅನ್ಸ್ಕೊಂಡ್ಬಿಟ್ಟೆನಾ? ಅದ್ಯಾಂಗ್ ಕಳ್ಳಿ ಅಂದ್ರಿ ನೀವು? ಹೇಗೆ ಅಂದ್ರೆ, ಈ ವಾಲೆಟ್ ನ ಕದ್ದಿದ್ದಕ್ಕೆ ನಿನ್ನ ಕಳ್ಳಿ ಅಂದೆ ಕಲಿಯುಗದ ಕರ್ಣಿ ಅಂತ ಹೇಳಿ ನಿನ್ ಕಾಲ್ ತೊಳೆದು ಪಾದ ಪೂಜೆ ಮಾಡ್ಬೇಕಿತ್ತ? ಅದು ಯಾರ ಜೊತೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಪರೋರೆ ನೀವೇ ಹೋಗಿ ಬಂದ್ರೆ? ನೋಡಿ ಜಾನಿಯವರೇ, ಮಧುರವ್ರು ನನ್ನ ಕಳ್ಳಿ ಅಂತ ಹೇಳಿ ಸಾನ ಅವಮಾನ ಮಾಡ್ಬಿಟ್ರು. ಪರೋರೆ ಏನ್ ಹೇಳ್ತಿದ್ದೀರಾ? ಮಧು ಯಾಕೆ ನಿಮ್ಮನ್ನ ಕಳ್ಳಿ ಅಂತ ಅವಮಾನ ಮಾಡ್ತಾಳೆ? ಕಳ್ರನ್ನ ಕಳ್ರು ಅಂತ ಹೇಳಿ ಅವಮಾನ ಮಾಡ್ದೆ, ಇನ್ನೇನ್ ಸನ್ಮಾನ ಮಾಡ್ಬೇಕಿತ್ತ? ಮಧು ಯಾರ ಬಗ್ಗೆ ಮಾತಾಡ್ತಿದ್ಯ ಅಂತ ಗೊತ್ತಾ? ಇಷ್ಟು ದಿನ ಮಳ್ಳಿ ತರ ಇದ್ದು ಈಗ ಕಳ್ಳಿ ಆಗಿದ್ದಾಳಲ್ಲ, ಇವಳ ಬಗ್ಗೆ. ನೋಡಿ ಜಾನಿಯವರೇ, ಎಷ್ಟಿದ್ದ ನನ್ನ ಕಳ್ಳಿ ಕಳ್ಳಿ ಅಂತ ಹೇಳ್ತವ್ರೆ. ಮಧು, ಪಾರೋರ್ನ ಹೇಗ್ ಕಳ್ಳಿ ಅಂತ್ಯ? ಹೇಗೆ ಅಂದ್ರೆ, ಇವಳು ಈ ವಾಲೆಟ್ ನ ಕದಿತಾ ಇರೋದನ್ನ ನನ್ ಕಣ್ಣಾರೆ ನೋಡಿದ್ದೀನಿ. ಸ್ಟಾಪ್ ಇಟ್ ಮಧು. ಪಾರು ಅವರು ನಮ್ಮ ಮನೆಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ. ಯಾವತ್ತೂ ಕಳ್ತನ ಮಾಡದೇ ಇರೋರು ಇವತ್ತು ಯಾಕೆ ಮಾಡ್ತಾರೆ? ಗೌಡ್ರು ಖರ್ಚಿಗೆ ದುಡ್ಡು ಕೊಟ್ಟಿರಲ್ಲ, ಅದಕ್ಕೆ ಬಂದ್ ಕದ್ದಿರ್ತಾಳೆ. ಜಾನಿಯವರೇ, ಇಷ್ಟು ಅವಮಾನ ಆದ್ಮೇಲೆ ಸತ್ರು ನಾನು ಈ ಅಡ್ಡಿ ಕಾಲಿಡಕ್ಕಿಲ್ಲ. ಅಲ್ಲ ಪರೋರೆ ಮಧು ಏನೋ ತಲೆ ಕೆಟ್ಟಿ ರೀತಿ ಮಾತಾಡ್ತಾಳೆ ಅಂದ್ರೆ ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ತಲೆ ಕೆಟ್ಟಿದ್ರೆ ಕರ್ಕೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸಿ. ಅದನ್ ಬಿಟ್ಟು ಇನ್ನೊಂದ್ ಕಿತ್ತ ನನ್ನ ಕಳ್ಳಿ ಗಿಳ್ಳಿ ಅಂತ ಹೇಳಿದ್ರೆ ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಅಲ್ಲ ಪಾರೋರೆ ನನ್ನ ಮಾತು ಕೇಳಿ. ನೋಡ್ದೆ ಮಧು, ಪಾರೋರೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಜಾನಿ,
ಅವಳು ಬೇಜಾರಾಗ್ಲಿ ಅಂತ ನನ್ ಕಳ್ಳಿ ಅಂತ ಹೇಳಿಲ್ಲ. ಪ್ರಾಮಿಸ್. ಅವಳು ನಮ್ಮನೆಗ್ ಬಂದು ಈ ವಾಲೆಟ್ ಕದೀತಾ ಇರೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಅವಳು ನಿಜವಾಗ್ಲೂ ಕಳ್ಳಿ ಆಗಿದ್ದಾಳೆ. ಮಧು, ಇನ್ನೊಂದ್ಸಲ ಪಾರು ಅವ್ರನ್ನ ಕಳ್ಳಿ ಅಂತ ಅಂದ್ರೆ ಅವ್ರು ಬಾಯಿ ಮಾತಲ್ಲಿ ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂತ ಹೇಳಿದಾರೆ. ನಾನು ನಿಜವಾಗ್ಲೂ ಎತ್ತಾಕ್ಬಿಡ್ತೀನಿ. ರಾಕಿ, ಬೇಗ ಒಂದ್ ದೊಡ್ಡ ಕಲ್ಲೆತ್ಕೊಂಡ್ ಬಾ. ಎಂತದಕ್ಕೆ ಮಧುರ ಬಾಬಿ? ನಿಮ್ ಜಾನಿ ಬಾಯ್ ತಲೆ ಮೇಲೆ ಹಾಕಕ್ಕೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಪಾರೋರೆ, ಬೇಜಾರಾಯ್ತಾ? ಇಲ್ಲ, ಬೂಂದಿ ಪಾಯಸನ ಒಟ್ಟಿಗೆ ಮುಗ್ದಂಗಾಯ್ತು. ಕೋಪ ಮಾಡ್ಕೋಬೇಡಿ ಪಾರೋರೆ. ಮಧು ಯಾಕೆ ಆ ರೀತಿ ನಿಮ್ಮ ಮೇಲೆ ಅಪವಾದ ಹೊರಿಸಿದ್ಲು ಅನ್ನೋದೇ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಗೆ ಯಾನು ಅರ್ಥ ಆಗಲ್ಲ ಕಂಬುಡಿ. ನೀವ್ ಒಂಥರ ಮಳ್ಳ ಇದ್ದಂಗೆ. ಮಳ್ಳ ಮೇಣದ್ ಬತ್ತೆ ಯಾನು ಅಂತ ಕೇಳಿದ್ರೆ ತುದಿಗ್ ಬೆಂಕಿ ಇಟ್ಟು ಅಡಿಲಿ ಶಾಖ ಕೊಟ್ಟು ಕತ್ಲಲ್ಲಿ ಇಳಿಸೋ ಬಿಳಿ ಕಡ್ಡಿ ಅನ್ನಂತೆ ಅಂತ ಜಾತಿಗೆ ಸೇರ್ತವ್ ನೀವು. ವೈ ಪಾರೋರೆ, ಜಾನಿ ಅವರಿಗೆ ಎಂತ ನಮ್ನಿ ಬೈತಿದ್ರಿ? ನೋಡಿ ಬಜ್ರಂಗಿ ಇನ್ಸ್ಪೆಕ್ಟ್ರೆ, ಇವ್ರ ಮುಂಚೂರಿನೇ ಮಧುರವ್ರು ನನ್ನ ಕಳ್ಳಿ ಕಳ್ಳಿ ಅಂತ ಹೇಳಿದ್ರು. ಉದ್ದು ಬುದ್ಧಿ ಹೇಳದ್ ಬಿಟ್ಟು ಈಗ ನಂತವ ಬಂದು ನಂಗೆ ಯಾನು ಅರ್ಥ ಆಗಿಲ್ಲ ಅಂತ ನಂತವನೇ ನಸ್ಕುನಿ ಆಟ ಆಡ್ತಾವ್ರೆ. ನನಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಹಾಗೆ ಸುಂದ್ರಿ ಮೇಡಮ್ ಮಾತ್ ಮೇಲೂ ನಂಗೆ ನಂಬಿಕೆ ಇತ್ತು. ಅಂದ್ರೆ ನಾನ್ ಕಳ್ಳಿ ಅಂತಲೋ? ಛೇ 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 ಛೇ, ನಾ ಹಾಂಗೆ ಹೇಳ್ದಲ್ಲ ಮರ್ರೆ. ನಿಮಗೆ ಗೊತ್ತಿಲ್ಲದೆ ನೀವೆಲ್ಲೋ ತಗೊಂಡಿರ್ತೀರಿ. ಅದಕ್ಕೆ ಸುಂದ್ರಿ ಮೇಡಮ್ ಹತ್ರ ಒಂದ್ಸಲ ಸಾರಿ ಕೇಳ್ಬಿಡಿಯಲ್ಲ. ರೇ ಇನ್ಸ್ಪೆಕ್ಟ್ರೆ, ಪಾರು ಅವ್ರ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇದು ನಾಚಿಕೆ ಪ್ರಶ್ನೆ ಅಲ್ಲ ಜಾನಿ ಅವರೇ. ಅವಶ್ಯಕತೆ ಬಿದ್ದಾಗ ಎಂಥವ್ರು ಕಳ್ಳರ ಹತ್ರ ಅಂದೇಳಿ ಹೇಳ್ತಿದ್ದಿದೆ ಅಷ್ಟೇ. ಏ ಪಾರು, ಯಾನ್ ಮಾಡ್ತಾ ಇದ್ದೆ? ಇವ್ರಿಬ್ರು ಯಾರ್ ಮಾತಾಡ್ತಾ ಇದ್ರು ಅದನ್ನ ಕೇಳಿಸ್ಕೊತಾ ಇದ್ದಿ. ಸುಳ್ಳು ಬೇಡ, ಸಿಗದಾಕ್ಬಿಡ್ತೀನಿ. ಬಜರಂಗಿ ಇನ್ಸ್ಪೆಕ್ಟರ್ ಪರ್ಸ್ ಕದಿತಿದೆಯಲ್ಲ, ನಿನ್ಗ್ಯಾನು ಅನ್ಸಲ್ವಾ? ನಾನು ಕಳ್ಳಿ ಅಲ್ಲ ಅನ್ಕಂಡು ಗ್ಯಾಪಲ್ಲಿ ನನ್ನ ಪರ್ಸೇ ಕದ್ರಿ ಅಲ್ಲ ಮರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವಳ ಸುಮ್ಮನೆ ಬಿಡಬಾರ್ದು, ನಾಲ್ಕು ಕಾಣಿಸ್ಬೇಕು. ಬಾವು, ಮಾಯ್ಕರ್ ನಾಣೆಗೂ ಆ ಪರ್ಸ್ ನನ್ನ ಕೈನಲ್ಲಿ ಹೆಂಗ್ ಬಂತು ಅಂತಾನೆ ಗೊತ್ತಾಯ್ತಾ ಇಲ್ಲ. ನೀವು ಕದುದನ್ನ ಗೌಡ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ನಾನು ಕಳ್ಳಿ ಅಲ್ಲ ಅಂದೇಳಿ ಹೇಳ್ತೀರಲ್ಲ. ಇದೇ ಕೆಲಸನ ಇವರಿಬ್ರೆಲ್ಲಾರು ಮಾಡಿದ್ರೆ ಸ್ಟೇಷನಿಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡುಬು ಬರ್ಸ್ತೀವಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳಿಗೆ ಏನು ಮಾಡಬೇಡಿ. ಏಯ್ ಪಾರು, ನಿನ್ನಿಂದ ಆಡ್ತಾ ಇನ್ನು ನಾನು ಯಾರ್ಯಾರ ಕಲ್ಲಿ ಏನೇನು ಅನ್ನಿಸ್ಕೋಬೇಕು. ಒಂದು ಕ್ಷಣ ನೀನು ನಮ್ಮ ಮಟ್ಟಿಲಿರ್ಬೇಡ, ಅಟ್ಟಿಂದ ಹಾಚ್ಕೊಯ್ತಾರು. ಈ ಗೌಡ್ರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡ್ರಿ. ಆಯ್ತು, ಕ್ಷಮಿಸ್ತೀನಿ. ನಾಳೆ ದಿನ ಜನಗಳು ಕಳ್ಳಿನ ಅಟ್ಟಿಲಿಟ್ಕಣ ಅಂತ ಹೇಳ್ತಾರಲ್ಲ, ಆಗ ನೀವು ಬಂದರ್ಯಾ? ಬಾವು, ಒತ್ತಾರೆಯಿಂದ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಿದ್ರು. ಯಾಕೆ ನೀವೆಲ್ಲರೂ ನಂಗೆ ಈಗ ಅವಮಾನ ಮಾಡ್ತಾ ಇದ್ದಾರೆ? ಮಾಡದ್ನೆಲ್ಲ ಮಾಡ್ಬಿಟ್ಟು ಈಗ ತ್ಯಾಗಮಯಿ ನಾಟಿಗಾಡಿಯ ಅಟ್ಟಿ ಬಿಟ್ಟೋದ್ರು ಸರಿ, ಇಲ್ಲಾರು ನತ್ತಿ ಮೇಲೆ ಬಾರಿಸ್ಬಿಡ್ತೀನಿ. ಈ ಗೌಡ್ರೆ ಬನ್ರಿ ಇಲ್ಲಿ. ಒಂದ್ ನಿಮಿಷ ಬನ್ರಿ. ಯಾವತ್ತು ಕಳ್ತನ ಮಾಡದಿರೋ ಪಾರೋರು ಇವತ್ತು ಕಳ್ತನ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಲೆಗೆ ಏಟ್ ಬಿದ್ದಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಆಯ್ತು. ಅದಂಗೆ ಹೇಳಿರಿ ಅಣ್ಣಪ್ಪನವ್ರೆ. ಕಳ್ತನ ಮಾಡಿ ಸಿಕ್ಕಾಕೊಂಡ್ರು ಏನು ಗೊತ್ತಿಲ್ಲದೆ ಇರೋ ಥರ ಇದ್ದಾರೆ. ಅವ್ರ ಮುಖದ ಮುಗ್ಧತೆ ನೋಡ್ತಾ ಇದ್ರೆ ಅವ್ರಿಗೂ ಈ ಕಳ್ತನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಅಣ್ಣಪ್ಪನವ್ರೆ, ಈಗ ಏನು ಮಾಡೋದು? ಈಗ ಡಾಕ್ಟ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ಸೋಣ. ಆ ಡಾಕ್ಟ್ರಿಗೆ ಮೊಕ್ಕುಗುದ್ ಕಳಿಸ್ಬಿಟ್ಟಿನಲ್ಲ, ಪುನಃ ಕರೆದ್ರು ಬಂದಾರ? ಹೇಗಾದ್ರೂ ಮಾಡಿ ಕರ್ಕೊಂಡು ಬರಲೇಬೇಕು. ಇಲ್ಲ ಅಂದ್ರೆ ಪಾರೋ ಅವ್ರ ಜೊತೆ ನೀವು ಕಳ್ತನದ ಕೇಸಲ್ಲಿ ಜೈಲ್ ಸೇರ್ಬೇಕಾಗತ್ತೆ. ಅವ್ರು ಅನ್ನಿಸ್ತಾರೆ. ಏನ್ ಅಡಿಗೆ ಮಾಡಿದ್ದೀರಾ? ನಮ್ ಬಾವಗೆ ಇಷ್ಟ ಅಂತ ಪಾಯಸ ಮಾಡಿವ್ನಿ. ಜೊತೆಗೆ ತಿಥಿವಡೆನೂ ಮಾಡ್ಬಿಡ್ಬೇಕಾಗಿತ್ತು. ಯಾಕೋ ಇಲ್ಲಿಗೆ ಬಂದೆ? ನೀವೆಂತದಕ್ಕೆ ಇಲ್ಲಿಗೆ ಬಂದ್ರಿ? ಅದು ಪಾರೋ ಅವ್ರು ಒಬ್ಬರೇ ಇದ್ರಲ್ಲ, ಕಂಪ್ನಿ ಕೊಡೋಣ ಅಂತ ಬಂದೆ. ಯಾವ ಕಂಪನಿ? ಗೌಡ್ರೆ, ನಿಮ್ದು ಒಂದು ಕಣ್ಣು, ಒಂದು ಕಿವಿನೋ, ಒಂದು ಕೈಯೋ, ಒಂದು ಕಾಲೋ ಪರ್ಮನೆಂಟ್ ಆಗಿ ಹೋಗ್ಬಿಟ್ಟಿದ್ರೆ 1-2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಆಗಿದೆ, ಆದ್ರೂ ಹಿಡಿದೆ ಎಂಟ್ರಿ ಮಾಡ್ತಾ ಇದ್ದೀರಾ? ಹಿಡಿತೆ, ಗ್ಯಾರಂಟಿ ಆ ಕಳ್ಳರನ್ನ ಹಿಡಿತೆ. ಆರೆ ಗೌಡ್ರನ್ನ ಲೈಕ್ ಮಾಡಿ ಕಣ್ಕಣಿ. ಆ ಕಳ್ಳರನ್ನ ಹಿಡಿಕಾರ ಈ ಗೌಡ್ರ ಬದುಕಿಪ್ಪದು ಇಂಪಾರ್ಟೆಂಟ್.